ಹಾಯ್, ನಾನಿವತ್ತು ಸಿಂಪಲ್ ಆಗಿ ಜಾಮೂನ್ ಯಾವ ತರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ತುಂಬಾ ಸಲ ನಾನು ಟ್ರೈ ಮಾಡಿದ್ದೆ ಜಾಮೂನು, ಆದ್ರೆ ಕರೆಕ್ಟ್ ಆಗಿ ಬಂದೇ ಇರಲಿಲ್ಲ. ಸೊ ಈ ತರ ಮಾಡಿದ್ರೆ ಖಂಡಿತ ನೀವು ಜಾಮೂನು ತುಂಬಾ ಟೇಸ್ಟ್ ಆಗಿ ಮತ್ತೆ ಯಾವುದೇ ಉಂಡೆಗಳು ಬ್ರೇಕ್ ಆಗದಂಗೆ ಮಾಡ್ಬೋದು. ಫಸ್ಟಿಗೆ ನಲ್ಲಿ MTR ಜಾಮೂನ್ ಪೌಡರ್ನ ತಗೊಂಡು ಅದರ ಗಂಟನ್ನ ಸ್ವಲ್ಪ ಬಿಡಿಸ್ಕೋಬೇಕು. ಅದು ಸ್ವಲ್ಪ ಗಂಟಿರುತ್ತೆ, ಅದನ್ನ ಬಿಡಿಸ್ಕೋಬೇಕು. ಅದನ್ನ ಬಿಡಿಸ್ಕೊಂಡಾದ್ಮೇಲೆ ಸೊ ನೀರನ್ನ ಹಾಕಿ ನಾನು ಕಲಸ್ಕೊಳ್ತಾ ಇದ್ದೇನೆ. ಅಂದ್ರೆ ನಾವು ತುಂಬಾ ಚಪಾತಿಗೆ ಕಲಸ್ಕೊಳ್ತೀವಲ್ಲ ಆ ತರ ಕಲಸ್ಕೋಬಾರ್ದು, ಸಾಫ್ಟ್ ಆಗಿ ಇದನ್ನ ಕಳ್ಸ್ಕೋಬೇಕು. ನಾವು ಒಂದು 5 ಮಿನಿಟ್ಸ್ ಅಷ್ಟು ಬಿಟ್ರೆ ಆಯ್ತು. ಕೆಲವರು ನೀರು ಮತ್ತೆ ಹಾಲು ಎರಡು ಮಿಕ್ಸ್ ಮಾಡಿ ಹಾಕೊಳ್ತಾರೆ. ನಾನು ಬರೀ ನೀರಲ್ಲೇ ಇವತ್ತು ಟ್ರೈ ಮಾಡ್ತಾ ಇರೋದು. ಸೊ ಬರೀ ನೀರಲ್ಲೇ ನಾನು ಇವಾಗ ಕಲಸ್ಕೊಂಡಿದ್ದೇನೆ. ಸೊ ಕಲ್ಸ್ಕೊಂಡಾದ್ಮೇಲೆ ಇದನ್ನ ಒಂದು 5 ಮಿನಿಟ್ಸ್ ಅಷ್ಟೇ ನಾನು ಬಿಟ್ಟಿರೋದು. ಎಷ್ಟು ನಿಮ್ಗೆ ಬೇಕು ಅಂದ್ರೆ 10 ನಿಮಿಷ ಬಿಡ್ಬಹುದು. ಅಂದ್ರೆ ತಕ್ಷಣನೇ ಮಾಡಿದ್ರು ಕೂಡ ಖಂಡಿತ ಉಂಡೆ ಕರೆಕ್ಟ್ ಆಗಿ ಬರುತ್ತೆ. ನಾನಿಲ್ಲಿ 5 ಮಿನಿಟ್ಸ್ ಅಷ್ಟೇ ಇದನ್ನ ಒಂದು ಮುಚ್ಚಳನ ಮುಚ್ಚಿ 5 ಮಿನಿಟ್ಸ್ ಬಿಟ್ಟಿದ್ದೇನೆ. ಸೊ ಇಲ್ಲಿ ಪಾಕಕ್ಕೆ ನಾನು ಶುಗರ್ ಸಿರಪ್ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ 2 ಗ್ಲಾಸ್ ಸಕ್ಕರೆ, 2 ಗ್ಲಾಸ್ ನೀರು ಹಾಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ, ಹಾಗೆ ಇಲ್ಲಿ ನನ್ನ ಕೇಸರಿ ಇತ್ತು ಅದನ್ನ ಹಾಕೊಂಡು ಸ್ವಲ್ಪ ಕುದಿಸ್ಕೊಳ್ತೇನೆ. ಇದು ಸ್ವಲ್ಪ ಅಂಟು ಬರುವ ತನಕ ಇದನ್ನ ಕುದಿಸ್ಕೊಂಡು ಇಟ್ಕೋಬೇಕು. ಇದು ನೀವು ಪಾಕ ಏನಿರುತ್ತೆ ಅಲ್ಲ, ಇದು ಬಿಸಿಯಾಗಿ ಇರ್ಬೇಕು, ತುಂಬಾ ತಣ್ಣಗಾಗಿ ಇರಬಾರ್ದು. ಸೊ ಇವಾಗ 5 ಮಿನಿಟ್ಸ್ ಅಲ್ಲಿ ನಾನು ಇದನ್ನ ಉಂಡೆಗಳನ್ನ ಮಾಡ್ತಾ ಇದ್ದೇನೆ. ಇವಾಗ ನೀವು ಟೈಟ್ ಆಗಿ ಉಂಡೆಗಳನ್ನ ಮಾಡ್ಕೋಬೇಕು, ಮತ್ತೆ ಗಂಟುಗಳಿರಬಾರ್ದು, ಅದ್ರಲ್ಲಿ ಸ್ವಲ್ಪ ಬ್ರೇಕ್ ಆಗಿ ಕೂಡ ಇರಬಾರ್ದು. ಸೊ ನೀವು ತುಪ್ಪ ಬೇಕಂದ್ರೆ ಸ್ವಲ್ಪ ಕೈಗೆ ಅಪ್ಲೈ ಮಾಡ್ಕೋಬಹುದು. ಉಂಡೆಗಳನ್ನ ಮಾತ್ರ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಟ್ ಆಗಿ ಉಂಡೆಗಳನ್ನ ಮಾಡ್ಕೋಬೇಕು. ನೀವು ಕಲಸ್ಕೋಬೇಕಂದ್ರೆ ಮಾತ್ರ ಸಾಫ್ಟ್ ಆಗಿ ಕಲಸ್ಕೋಬೇಕು. ಸೊ ಇವಾಗ ಸಪ್ರೇಟ್ ಆಗಿ ಎಲ್ಲ ಉಂಡೆಗಳನ್ನ ಒಂದೊಂದೇ ಎತ್ತಿಟ್ಕೊಳ್ತಾ ಇದ್ದೇನೆ. ಸೊ ಉಂಡೆ ನೋಡಿ ನೀಟಾಗಿ ಬರುತ್ತೆ, ಟೈಟ್ ಆಗಿ ಮಾಡ್ಬೇಕಾಗತ್ತೆ. ಸೊ ಈ ತರ ಯಾವ್ದು ಬ್ರೇಕ್ ಕೂಡ ಆಗಿರಬಾರ್ದು. ಬ್ರೇಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಏನೂ ಆಗಲ್ಲ, ಏನ್ ಪ್ರಾಬ್ಲಮ್ ಇರೋದಿಲ್ಲ ನೀವು ಅದನ್ನ ಎಣ್ಣೆಲಿ ಕರಿಬೇಕಂದ್ರೆ. ಸೊ ಈಗ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಸ್ವಲ್ಪ ಸಣ್ಣದು ಮತ್ತೆ ಸ್ವಲ್ಪ ದೊಡ್ಡದಾಗಿದೆ, ಅದೇನ್ ಪ್ರಾಬ್ಲಮ್ ಇಲ್ಲ ನಿಮ್ಗೆ. ಮತ್ತೆ ಇಲ್ಲಿ ಈಗ ನಾನು ಆಯಿಲ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಸೊ ಆಯಿಲ್ ಬಿಸಿ ಆದಾಗ ನೀವು ಒಂದ್ ಸಣ್ಣ ಉಂಡೆ ಮಾಡಿ ಹಾಕಿ ಚೆಕ್ ಮಾಡಿ, ಅದು ಪಟ ಅಂತ ಮೇಲೆ ಬರ್ಬೇಕು ನಿಧಾನಕ್ಕೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಣ್ಣೆ ಕಾದಿದೆ ಅಂತ. ಸೊ ಇವಾಗ ನೀವೇನ್ರು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಉಂಡೆ, ಇವಾಗ ಇದನ್ನ ಹಾಕೋಬೇಕು ಒಂದೊಂದೇ. ಉಂಡೆಗಳನ್ನ ಹಾಕಿ ಆದ್ಮೇಲೆ ನೀವು ಸೈಡ್ ಅಲ್ಲೇ ಸ್ಪೂನ್ ಹಾಕಿ ತಿರುಗಿಸ್ಕೋಬೇಕು. ಇದಕ್ಕೆ ಏನು ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಸೈಡ್ ಅಲ್ಲಿ ಸ್ಪೂನ್ ಅನ್ನ ನಾನು ತೋರಿಸ್ತೇನೆ. ಸೊ ಆ ತರ ನೀವು ಮಿಕ್ಸ್ ಮಾಡ್ತಾ ಹೋದ್ರೆ ಎಲ್ಲಾ ಉಂಡೆಗಳು ಎಲ್ಲ ರೌಂಡ್ ಕೂಡ ನಿಮ್ಗೆ ಚೆನ್ನಾಗಿ ಫ್ರೈ ಆಗತ್ತೆ. ಸೊ ಇದೊಂದು ಲೈಟ್ ಬ್ರೌನ್ ಕಲರ್ ಬಂದಾಗ ಇದನ್ನ ಸಪ್ರೇಟ್ ಆಗಿ ನಾವು ಎತ್ತಿಟ್ಕೊಂಡು ಆಮೇಲೆ ಶುಗರ್ ಸಿರಪ್ ಏನ್ ರೆಡಿ ಮಾಡ್ಕೊಂಡಿದ್ದೇವಲ್ಲ ನಾವು ಅದಕ್ಕೆ ಹಾಕೋಬೇಕು. ಸೊ ಈ ತರ ಸೈಡ್ ಅಲ್ಲಿ ತಿರುಗಿಸ್ತಾ ಹೋದ್ರೆ ಚೆನ್ನಾಗಿ ಉಂಡೆ ನೀವು ಫ್ರೈ ಆಗತ್ತೆ ಆಯಿಲ್ ಅಲ್ಲಿ. ಸೊ ಈ ತರ ಮಾಡ್ಕೊಳ್ಳಿ. ನಿಮ್ಗೆ ಎಣ್ಣೆ ಯಾವ್ದು ಬೇಕು ನೀವು ಅದನ್ನ ತಗೋಬಹುದು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಅನ್ನ ತಗೊಂಡಿದ್ದೇನೆ. ಈ ತರ ಫ್ರೈ ಮಾಡ್ಕೊಳ್ಳಿ. ಸೊ ಲೈಟ್ ಬ್ರೌನ್ ಬಂದಾಗ ಇದನ್ನ ಈ ತರ ಒಂದು ಪ್ಲೇಟಿಗೆ ಹಾಕೊಂಡು ಆಮೇಲೆ ನೀವು ಸಪ್ರೇಟ್ ಆಗಿ ಇದನ್ನ ಶುಗರ್ ಸಿರಪ್ ಏನಿರುತ್ತಲ್ಲ ಬಿಸಿ ಬಿಸಿ ಸ್ವಲ್ಪ ಇರಬೇಕು, ಆವಾಗನೇ ಇದನ್ನ ಒಂದೊಂದಾಗಿ ಇದ್ರೊಳಗಡೆ ಹಾಕೊಳ್ಬೇಕು. ಸೊ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ತುಂಬಾ ಸಲ ಟ್ರೈ ಮಾಡಿ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಸೊ ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೆ ಕಮೆಂಟ್ ಅನ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.